ಎಲ್ರಿಗೂ ಬೆಳಗಿನ ಶುಭೋದಯಗಳು. ಇವಾಗ ತಾನೇ ಬಿಟ್ಟು ಮುಂಬೈಗೆ ಹೋಗ್ತಾಯಿದ್ದೀವಿ ಇವಾಗ ನಾವು. ಆದರೆ ನನ್ನ ಶೂಸು ತುಂಬ ಗಲೀಜಾಗಿ ಸ್ಮೆಲ್ ಬಂದಿತ್ತು, ಹಾಗಾಗಿ ತುಂಬ ಒಂದು 2-3 ದಿನದಿಂದ ತೊಳೆದಿರಲಿಲ್ಲ. ಅದಕ್ಕೆ ಇವಾಗ ಒಂದು ಹೊಳೆ ಹತ್ರ ತೊಳೆಯೋಣ ಅಂತ ನಿಲ್ಲಿಸಿದ್ದೀನಿ. ನಾನು ಇವಾಗ ವಾಶ್ ಮಾಡಬೇಕೀಗ, ಅದನ್ನು ವಾಷಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ. जल्दी कर यार. ಇವಾಗ ಹರಿಶ್ಚಂದ್ರಗಢದಿಂದ ಭೈರವಗಢಗೆ ಹೋಗುವಂಥ ದಾರಿಲಿ ನ್ಯಾಷನಲ್ ಹೈವೇ 61ರಲ್ಲಿ ಘಾಟ್ ಇದೆ. ಆ ಘಾಟು ಗ್ಲಾಸನ್ ಘಾಟ್ ಅಂತ ಹೇಳಿ. ಇವಾಗ ಆ ಘಾಟ್ ಇಳಿಯೋಕ್ಕೂ ಮುಂಚೆ ನಮಗೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ನೋಡೋಕ್ಕೆ, ಅದನ್ನು ಕೆಳಗಡೆ ಯಾವ ರೀತಿ ಇದೆ ಅಂತ. ಇವಾಗ ನಾನು ಅದೇ ವ್ಯೂ ಪಾಯಿಂಟ್ ಹತ್ರ ನಿಂತಿದ್ದೀನಿ ನೋಡಿ. ಅಲ್ಲಿಂದ ಗಾಡಿನೇ ತೊಗೊಂಡು ಬಂದಿದ್ದೀವಿ ಇಲ್ಲಿಗೆ. ಪೂರ್ತಿ ಸುತ್ತ ಚೆನ್ನಾಗೈತೆ, ತುಂಬ ಸಖತ್ತಾಗೈತೆ. ಇವಾಗ ಅಲ್ಲೊಂದು ಫಾಲ್ಸ್ ಐತಂತೆ, ಅಲ್ಲಿ ನಮ್ಮ ಫ್ರೆಂಡ್ ಋಷಿ ಹೋಗ್ತಾನೆ. ಆದರೆ ನಾವು ನೆಕ್ಸ್ಟು ಹೋಗಬೇಕಾಗಿರೋ ಅಂತ ರಸ್ತೆ ನೋಡಿ ಕಾಣಿಸ್ತಿದ್ದೀರ, ಅಲ್ಲಿ ಗುಹೆ ರೀತಿ ಇದೆ. ಬೆಟ್ಟನ ಕೊರೆದು ರೋಡ್ ಮಾಡಿದ್ದಾರೆ. ಇವಾಗ ನಾವು ಅದರೊಳಗಡೆ ಹೋಗಬೇಕು. ಸ್ವಲ್ಪ ದೂರ, ಜಾಸ್ತಿ ಏನು ದೂರ ಇಲ್ಲ, ಸ್ವಲ್ಪ ದೂರ ಅಷ್ಟೇ. ಆದರೆ ತುಂಬ ಚೆನ್ನಾಗಿರುತ್ತೆ. ಮಳೆ ನಿಂತೈತೆ ಈ ಕಡೆ, ಪರವಾಗಿಲ್ಲ ನೋಡಿ. ಇವಾಗ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಇಲ್ಲಿ ಬಂದವರು, ಯಾಕೆಂದರೆ ತುಂಬ ಚೆನ್ನಾಗೈತೆ. ಫುಲ್ ಹಸಿರು, ಒಳ್ಳೆ ಗಾಳಿ ಬೀಸ್ತದೆ. ಆರಾಮಾಗಿ ಕೂಲಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ವ್ಯೂ ನೋಡಿ ನೀವು ಒಂದ್ಸರಿ. ಇವಾಗ ನೋಡಿ, ಇವಾಗ ಗಾಡಿಗಳು ನೋಡಿ ಇವಾಗ ಅಲ್ಲಿ ಹೋಗ್ತಾವೆ. ಅದೇ ಅಲ್ಲಿ ಹೋಗಿ ಆ ಕಡೆ ಬರ್ತವೆ, ಅಲ್ಲಿ ವಾಪಸ್ ಬರ್ತವೆ. ನಾವಿವಾಗ ಅಲ್ಲಿಗೆ ಹೋಗಬೇಕು. ಆದರೆ ವ್ಯೂ ಮಾತ್ರ ಮಸ್ತಾಗೈತೆ ಇಲ್ಲಿಂದ ನೋಡೋಕ್ಕೆ. ಇಲ್ಲಿ ಫಾಲ್ಸ್ ಹರಿದೈತೆ, ಆದರೆ ನೀರಿಲ್ಲ. ಮಳೆ ಟೈಮಲ್ಲಿ ಬಂದರೆ ನೋಡಿ, ಮಳೆ ಟೈಮಲ್ಲಿ ಬಂದರೆ ಇವೆಲ್ಲ ಸಕ್ಕತ್ತಾಗಿರ್ತದೆ ನೋಡೋಕ್ಕೆ. ಇಲ್ಲೊಂದು ಫಾಲ್ಸು, ಅಲ್ಲೊಂದು ಫಾಲ್ಸು. ಹಾಗೆಯೇ ಇದು ಬೆಟ್ಟದ ಮೇಲಿಂದ ಅಂತ ಅಲ್ಲಿಂದ ಒಂದು ನೀರು ಕೆಳಗಡೆ ರೋಡಲ್ಲೇ ಬರುತ್ತೆ. ಆವಾಗ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು, ರೋಡು ಬ್ಲಾಕ್ ಆಗ್ಬೋದು. ಜೊತೆಲಿ ಸೌಂದರ್ಯನೇ ತುಂಬಕ್ಕೆ ಅಂತ ಇಲ್ಲಿಂದ ಅಂತ ಹೂಗಳೇ ಸಾಕು. ಹೆಂಗೆ ಕಾಣಿಸ್ತೀವಿ ನೋಡ್ರಿ ಹೂಗಳಿವಿಲ್ಲಿ. ಇವಾಗ ನಾವೀಗ ಅದರೊಳಗಡೆ ಹೋಗೋಣ, ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರ್ತದೆ. ಹಂಗೆ ಹೋಗಿ ಹೊಂಟ್ಬಿಡೋಣ ಬನ್ನಿ. ಇವಾಗ ಅಲ್ಲಿಂದ ಹೋಗಿ ಭೈರವಗಢ ಯಾವ ಥರ ಇದೆ ಅಂತ ಹತ್ತೋಣ, ಟ್ರೆಕ್ಕಿಂಗ್ ಮಾಡೋಣ. ಅಲ್ಲೂ ಒಂದು ಎಕ್ಸ್ಪೀರಿಯೆನ್ಸ್ ತಗೊಳ್ಳೋಣ, ಎಂಜಾಯ್ ಮಾಡೋಣ ಬನ್ನಿ. ಹೋಗ್ತಾಯಿದ್ದೀವಿ ಇವಾಗ, ನಮ್ಮ ಜೊತೆಲಿ ನೀವು ನೋಡಿ. फोटो तो ले ले. फोटो? हाँ. अरे वो मेरे को भी हाँ चल करना.
ಭೈರವಗಡ ಹತ್ರ ಬಂದಿದ್ದೀವಿ ಇವಾಗ. ಇವರ ಆಂಟಿ ಸ್ಪೆಷಲ್ ಪರೋಟ ಹಾಕಿ ಕಳಿಸಿದ್ದಾರೆ. ಹತ್ತಕ್ಕೂ ಮೊದಲು ಊಟ ಮಾಡೋಣ ಅಂತ ಊಟಕ್ಕೆ ಕೂತಿದ್ದೀವಿ. ಏಕೆಂದರೆ ಇವಾಗ ಆಗೋ ಟೈಮ್ 2 ಗಂಟೆ. ನಾವು ಹತ್ತಿಳಿ ಅಂದರೆ 3 ಗಂಟೆ ಆಗ್ಬೋದು. ನಾವು ಮೊದಲು ಊಟ ಮಾಡ್ತೀವಿ, ಆಮೇಲೆ ಅಥವಾ ಹೊತ್ತಕ್ಕೆ ಎನರ್ಜಿ ಬೇಕಲ್ಲ, ಅದಕ್ಕೆ ಹೋಗಿ ಊಟ ಮಾಡ್ಕೊಳ್ತೀವಿ. ಊಟ ಎಲ್ಲ ಮುಗಿತು. ಇವಾಗ ಹೊರಡಕ್ಕೆ ಇವಾಗ ರೆಡಿ ಆಗ್ಬಿಟ್ಟು ನಾವು ಇಬ್ಬರು ಇದೇ ಹೋಟ್ಲಲ್ಲಿ ನಮ್ಮ ಲಗೇಜಸ್ ಎಲ್ಲ ನಮ್ಮ ಬೈಕಿಂದ ಬಿಚ್ಚಿಟ್ಟು ಒಳಗಡೆ ಇಟ್ಟಿದ್ದೀವಿ. ಯಾಕೆಂದರೆ ಇಲ್ಲಿ ನಂಬಕ್ಕಾಗಲ್ಲ ಯಾರನ್ನೂ, ಹಾಗಾಗಿ ಪೂರ್ತಿ ಲಗೇಜಸ್ನ ಇದೇ ಹೋಟ್ಲಲ್ಲಿ ಇಟ್ಟಿದ್ದೀವಿ. ಈ ಹೋಟ್ಲು ಎಂಟ್ರೆನ್ಸಲ್ಲಿ ಇರೋ ಅಂಥದ್ದು ಇಲ್ಲಿದೆ. ಒಳಗಡೆ ಹೋದರೆ ನಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಸಿಗುತ್ತೆ. ಇವಾಗ ಪೂರ್ತಿ ನಾವು ರೆಡಿ ಆದವು, ಊಟ ಹೊಟ್ಟೆ ತುಂಬ ಎಲ್ಲ ತಿನ್ಕೊಂಡು ಮತ್ತದಷ್ಟೇ ಬಾಕಿ. ಅಲ್ಲಿ ಹೋಗಿ ಏನು ಮಾಡಬೇಕು, ಟ್ರೆಕ್ಕಿಂಗ್ ಮಾಡೋಕ್ಕೇನಾದ್ರೂ ಕಾಸ್ಟ್ ಕೊಡಬೇಕಾ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ. ಅಲ್ಲಿಗೆ ಹೋಗೋಣ. ಇವಾಗ ಆ ಬೆಟ್ಟ ನೋಡಿದ್ರೇ ಭಯ ಆಗ್ತಾಯಿದೆ ನನಗೆ ಇವಾಗ, ಅಷ್ಟು ದೊಡ್ಡ ಬೆಟ್ಟ. ಆದರೆ ಟೈಮು ಇವಾಗಲೇ 2 ಗಂಟೆ ಆಗೋಗಿದ್ದರಿಂದ ಸ್ವಲ್ಪ ಟೆನ್ಷನ್ನು ಕೂಡ. ಎಷ್ಟೋ ದಿನ ಅವತ್ತದ ಅಲ್ಲಿಗೆ. ಆ ಬೆಟ್ಟ ಒಂದು ಸರಿ ನೋಡಿದ್ರೆ ಇಲ್ಲಿಂದ ತುಂಬ ಭಯಂಕರವಾಗೈತೆ ಬೆಟ್ಟ. ಓಕೆ, ಹೊರಟ ಇವಾಗ ಬೆಟ್ಟ ತೋರಿಸೋಣ ಅಂದರೆ ಇಲ್ಲಿಂದ ಕಾಣಿಸ್ತಿಲ್ಲ ನಿಮಗೆ. ಅಲ್ಲಿಗೆ ಹೋಗಿ ತೋರಿಸ್ತೀನಿ, ಬನ್ನಿ ಇವಾಗ ಹೋಗೋಣ. ನೋಡಿರಿ, ಇಲ್ಲಿಂದ ಎಲ್ಲ ಕಾಣಿಸ್ತಿದ್ದಿಲ್ಲ, ಅದೇ ದೊಡ್ಡ ಬೆಟ್ಟ. ಅದು ನಿಮಗೆ ನೋಡೋಕ್ಕೆ ಭಾಳ ಚಿಕ್ಕದಾಗಿ ಕಾಣಿಸ್ತೈತೆ. ನನಗೆ ಇಲ್ಲಿ ನೋಡಿದ್ರೆ ಭಯ ಆಗ್ತಾಯಿದೆ. ಅದು ಅಷ್ಟು ದೊಡ್ಡದಾಗೈತೆ ಬೆಟ್ಟ. ನಾವು ಹೋಗ್ಬೇಕಾಗಿರೋ ವ್ಯೂ ಪಾಯಿಂಟ್ ಯಾವುದು ಅಂತ ನನಗೆ ಗೊತ್ತಿಲ್ಲ. ಮೇಲ್ಗಡೆ ಹೋಗ್ತಾ 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 ಗೊತ್ತಾಗುತ್ತೆ ಯಾವ ಕಡೆ ಹೋಗಬೇಕು ಅಂತ. ಒಂದು ಸ್ವಲ್ಪ ದೂರ ಫಾರೆಸ್ಟ್ ಒಳಗಡೆ ಎಂಟ್ರಿ ಆದಮೇಲಂತೂ ಇಲ್ಲಿ ದಾರಿ ಯಾವುದು ಅನ್ನೋದೇ ಗೊತ್ತಾಯ್ತಲ್ಲ ನಮಗೆ. ಕಾಡು ಒಳಗಡೆ ಎಲ್ಲೆಲ್ಲ ಹೋಗ್ಬಿಡ್ತೀವಿ ಅನ್ನೋ ಟೆನ್ಷನು. 2 ದಾರಿ ಇದೆ ಇಲ್ಲಿ. ನಾವು ಇವಾಗ ಯಾವುದೋ ಒಂದು ದಾರಿ ಚೂಸ್ ಮಾಡಿಕೊಂಡು ಲೆಫ್ಟ್ ಸೈಡಲ್ಲಿ, ಅಂದರೆ ಬಂದಂಥ ಸ್ಟಾರ್ಟಿಂಗ್ ಪಾಯಿಂಟಿಂದ ಲೆಫ್ಟ್ ಸೈಡಿಗೆ ಹೋಗೋ ಅಂಥ ರೋಡಲ್ಲಿ ನಾವು ಚೂಸ್ ಮಾಡ್ಕೊಂಡು ಲೆಫ್ಟಲ್ಲಿ ಹೋಗ್ತಾಯಿದ್ದೀವಿ. ಇದು ಫಾರೆಸ್ಟು. ಇಲ್ಲಿ ಯಾರು ಕಾಣಿಸ್ತಾಯಿಲ್ಲ, ಒಳಗಡೆ ನಮ್ಗೆ ಕಾಣಿಸ್ತಾಯಿಲ್ಲ, ಮೇಲ್ಗಡೆ ಕೂಗೋದು ಕೇಳಿಸ್ತಾಯಿಲ್ಲ, ಏನೂ ಕೇಳಿಸ್ತಾಯಿಲ್ಲ. ಆದರೆ ನಾವು ಈಗ ಇದೇ ದಾರಿನ ಸೆಲೆಕ್ಟ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಇವಾಗ ಟೈಮ್ 2:15. ನಮ್ಮ ಪ್ರಕಾರ ನಾವು ಇದೇ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಇಲ್ಲಿ ಹಸಿರು ಎಲ್ಲೂ ಜಾಸ್ತಿ ಬೆಳೆದಿಲ್ಲ, ಅಂದರೆ ಡೈಲಿ ಓಡಾಡ್ತಿರ್ತಾರೆ ಅಂತ. ಡೈಲಿ ಓಡಾಡ್ತಾಯಿದ್ರೆ ಹಸಿರು ಸಿಗರಲ್ಲ. ಹಾಗೆಯೇ ಸ್ವಲ್ಪ ಹೆಜ್ಜೆ ಗುರುತುಗಳು, ಅಂದರೆ ಶೂಸ್ನ ಒಂದಕ್ಕೆ ಗ್ರಿಪ್ಪಾಗಿ ಮಡಗಿರ್ತಾರಲ್ಲ ಒಂದೇ ಜಾಗಕ್ಕೆ, ಆ ಥರ ಗ್ರಿಪ್ಗಳಿವೆ ಇಲ್ಲಿ. ಆದರೆ ಗಾಳಿ ಮಾತ್ರ ಸ್ವಲ್ಪನೂ ಇಲ್ಲ. ಇಷ್ಟು ದೂರ ಬರೋದ್ರೊಳಗೆ ಸುಸ್ತಾಗಿ ಹೋಗ್ಬಿಟ್ಟು ನಾವು ಕೈಲಿ ಮೈಲಿ ಮುಖದಲ್ಲಿ ಎಲ್ಲ ತವೆ. ಇವಾಗ ಬೆವರು ಇಳಿತಾ ಇದೆ. ಅದ್ರ ಜೊತೆ ಟೆನ್ಷನ್ ಏನಂದರೆ ಒಬ್ಬರು ಕಾಣಿಸ್ತೇನೆ ಇರೋದು ಟೆನ್ಷನ್ನು. ಇವಾಗಲೇ 3 ಗಂಟೆ. ಫುಲ್ ಫಾರೆಸ್ಟ್ ಒಳಗೆ ಹೋಗ್ತಾಯಿದ್ದೀವಿ. ಹೆಂಗಿರುತ್ತೋ ಮುಂದೆ ರಸ್ತೆ ಹೆಂಗಿದೆಯೋ ಗೊತ್ತಿಲ್ಲ. ಸುಂತೆ ನೋಡೋಣ.
ಅದೆಲ್ಲ ಮೇಲ್ಗಡೆ ಏನೋ ಕೇಳಿಸ್ತೈತೆ ಅಂದ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಮೋಸ್ಟ್ಲಿ ಇಲ್ಲಿ ಪೂರ್ತಿ ಕತ್ಲೆ ಆಗೋಗುತ್ತೆ ಅನಿಸುತ್ತೆ. ಇಂಥ ಕಾಡುಗಳಲ್ಲಿ ಟ್ರೆಕ್ ಮಾಡಬೇಕಾದ್ರೆ ಭಾಳ ಹುಷಾರಾಗಿ ಹತ್ತಬೇಕು. ಏನು ಬೇಕಾದರೂ ಸಮಸ್ಯೆಗಳು ಎದುರಾಗ್ಬೋದು. ನಾವು ಎದುರಿಸೋಕ್ಕೆ ಅಂತ ರೆಡಿಯಾಗಿರಬೇಕು. ಹೆದರ್ಸೋಕ್ಕೆ ನಾವು ರೆಡಿಯಾಗಿರಬೇಕು. ಆದರೆ ನಾವೇ ಹೆದರ್ಕೊಂಡು ಹೋಗಬಾರ್ದು. ಋಷಿ ಮುಂದೆ ಹೋಗ್ತಾನೆ ಇವಾಗ. ಅವನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಊಟ ಎಲ್ಲ ಇಲ್ಲಿಗೆ ಅರಗೋಯ್ತದಕ್ಕೆ. ಗಾಳಿ ಸ್ವಲ್ಪ ಬೀಸ್ಬಾರ್ದು ಗುರು. ಸ್ವಲ್ಪ ಇಲ್ಲಿ ಬೀಸ್ತಾ ಇಲ್ಲ, ಮೇಲ್ಗಡೆ ಬೀಸ್ತದೆ ಹೆವಿ ಗಾಳಿ. ಅಲ್ಲಿ ಬೇಡ ಅನ್ನೋಷ್ಟು ಗಾಳಿ, ಇಲ್ಲಿ ಬೇಕು ಅಂದರೂ ಗಾಳಿ ಇಲ್ಲ. ಒಬ್ಬರಾದರೂ ಕಾಣಿಸ್ಬಾರ್ದ. ಮೋಸ್ಟ್ಲಿ ಎಲ್ಲರೂ ಬೆಳಗ್ಗೆ ಎತ್ಬಿಟ್ಟವ್ರೆ ಅನ್ಕೋತೀನಿ. ಬೆಳಗ್ಗೆ ಎತ್ತೋದ್ರಿಂದ ಸ್ವಲ್ಪ ಬಿಸಿಲು ಕಡಿಮೆ ಇರ್ತದೆ, ಬಾಡಿಲಿ ಒಳ್ಳೆ ಎನರ್ಜಿ ಇರ್ತದೆ. ಆಗ ಈಸಿಯಾಗಿ ಹತ್ಬಿಡ್ಬೋದು ಅಂಥೇಳಿ ಬೆಳಗ್ಗೆ ಹತ್ಬಿಟ್ಟಿದ್ದಾರೆ. ನಾವು ಬರೋಕ್ಕೆ ಎಷ್ಟು ಆಯಿತು ಗುರು? ಹರಿಶ್ಚಂದ್ರಗಢದಿಂದವ ಏನು ಸುಮ್ಮನೆ ದೂರ ಆಯಿತಾ? ಅಲ್ಲಿ ರೋಡು ಚೆನ್ನಾಗಿಲ್ಲ, ಏನಿಲ್ಲ. ಬರೀ 130 ಕಿಲೋಮೀಟ್ರ್ ಬರೋಕ್ಕೆ 5 ಅವರ್ 6 ಅವರ್ ತಗೋತದೆ ರೋಡು. ವಾ, ನಾವು ಹತ್ಬೇಕಾಗಿರೋಂಥ ಜಾಗ ನಮಗೆ ಕಾಣಿಸ್ತಾ ಇದೆ. ಹಾಂ, ಯಾರ ಇದ್ದಾರೆ? सुनता है? अरे रास्ता इकना का ನಮ್ಮ ಹುಡುಗ ರಸ್ತೆಯಲ್ಲಿ ಏನು ಕೇಳ್ತಾವನು ಗುರು. ಎಲ್ಲಿದೆ ರಸ್ತೆಯಲ್ಲಿ? ಸುತ್ತ ಕಾಡು. ಈಗ ಸ್ವಲ್ಪ ಒಂಚೂರು ಧೈರ್ಯ ಬಂತು ಮೇಲ್ಗಡೆ ಅವರೇ ಅಂತ. ಏನಿಲ್ಲ, ಇಲ್ಲ ಅಂದರೆ ಏನಿಲ್ಲ. ನಾವು ಮಾತ್ರ ಟೆಂಟ್ ಏನು ತಗೊಂಡು ಬಂದಿಲ್ಲ. ಇಂಥ ಜಾಗದಲ್ಲಿ, ಸಮತಟ್ಟಾಗಿರೋಂಥ ಜಾಗದಲ್ಲಿ ಪಕ್ಕ ಪ್ರಾಣಿಗಳಿರ್ತವೆ. ನಾವು ಭಾಳ ಹುಷಾರಾಗಿ ಕೇರ್ಫುಲ್ಲಾಗಿರಬೇಕು. ಸೌಂಡ್ ಇದ್ದಾರೆ ಆತ? ಹಾಂ ಹಾಂ, ರತನ್ಗಢಲ್ಲಾಗಿತ್ತು ಎಕ್ಸೈಟ್ಮೆಂಟು. ಅದಕ್ಕಿಂತ ಜಾಸ್ತಿ ಆಯ್ತದೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ. ಅದು ಒಂದು ಲೆವೆಲ್ ಆದರೆ ಇದು ಅದಕ್ಕಿಂತ ಇನ್ನೊಂದು ಲೆವೆಲ್. ಇದು ಭೈರವಗಢ ಅಷ್ಟು ಎತ್ತರ ಐತೆ. ಹೆಚ್ಚು ಕಡಿಮೆ ಅಂದರೂ ಆ ಘಾಟಿಂದ ಹಿಡಿದು ಪೂರ್ತಿ ಇದೇ ಬೆಟ್ಟ ಇರೋದು. ಇಲ್ಲಿ ತನಕನೂ ಇದೇ ಬೆಟ್ಟ ಇರೋದು ಭೈರವಗಢ ಫೋರ್ಟಲ್ಲಿ 3 ಥರ ಐತೆ. ಆದರೆ ನಾವು ನೋಡಬೇಕಾಗಿರೋ ಅಂಥ ಫೋರ್ಟು, ನೀವು ಯಾರಾದರೂ ಬರಬೇಕು, ಈ ಥರ ಇದೇ ಜಾಗಕ್ಕೆ ಬರಬೇಕು ಅಂದರೆ ಕ್ಯಾವ ಶೂ ದಾರಿ ಶೂ ಅಜ್ಜ ನೋಡ್ತಾವ ಗುರು. ಅವನು 3 ಥರ ಇದೆ ಭೈರವಗಢ. ನೀವು ಇದೇ ಭೈರವಗಢಕ್ಕೆ ಬರಬೇಕು ಅಂದರೆ ಮೊರೋಶಿ ಭೈರವಗಢ ಅಂತ ಹೇಳಬೇಕು. ಇಲ್ಲಾಂದರೆ ಇನ್ನೊಂದು ಕೊತ್ತಡೆ ಭೈರವಗಢ, ಸಿಂಪೇಂಜೆ ಭೈರವಗಢ ಏನೋ ಅವೆ ಅಲ್ಲೇ ಕಳಿಸ್ಬಿಡ್ತಾರೆ. ಅಲ್ಲಿ ಏನಿರೋದಿಲ್ಲ. ಯಾಕೆಂದರೆ ನಾವು ಮೊನ್ನೆ ಇದೇ ಥರ ಕನ್ಫ್ಯೂಸ್ ಆಗಿ ಅಲ್ಲಿ ಹರಿಶ್ಚಂದ್ರಗಢ ಹತ್ರ ಭೈರವಗಢ ಅಂತ ಕೇಳಿಬಿಟ್ಟು ಅಲ್ಲೊಂದು ಬೇರೆ ಬೆಟ್ಟಕ್ಕೆ ಹೋಗಿದ್ದೋ. ಆದರೆ ಪೂರ್ತಿ ಹತ್ತಲಿಲ್ಲ ನಾವು. ಅದು ನಮಗೆ ಗೊತ್ತಾಗೋಯ್ತು. ನಮಗೆ ಗೊತ್ತಾಗೋಯ್ತು ಅದಲ್ಲ ಅಂತ. ಹಾಗಾಗಿ ಸ್ವಲ್ಪ ದೂರ ಹೋಗ್ಬಿಟ್ಟು ವಾಪಸ್ ಬಂದ್ಬಿಟ್ಟು ನಾವು ಈಗ ಬಂದಿರೋ ಅಂಥದ್ದು ಮೊನೋಶಿ ಭೈರವಗಢ ಫೋರ್ಟ್. ಇದು ಅಮಿತ್ ನಗರ ಮತ್ತು ಕಲ್ಯಾಣ್ 61ನೇ ನ್ಯಾಷನಲ್ ಹೈವೇಲಿ
ಮೇನ್ ರೋಡಲ್ಲೇ ಸಿಗುತ್ತೆ ನಮಗೆ ಸ್ಟಾರ್ಟಿಂಗ್ ಪಾಯಿಂಟು. ಅಲ್ಲಿಂದ ಬಂದರೆ ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದು ಅಷ್ಟೇ ಕೆಲಸ. ನಾವು ಈ ಕಡೆಯಿಂದ ಕೂಗಿದ್ರೆ ಆ ಕಡೆಯಿಂದ ಸೌಂಡ್ ಬರ್ತೈತೆ. ಅಂದರೆ ನಾವು ದಾರಿ ಮಿಸ್ ಮಾಡ್ಕೊಂಡಿದ್ದೀವಿ ಅನ್ನಿಸ್ತೈತೆ ನನಗೆ ಇವಾಗ. ಏಕೆಂದರೆ 2 ದಾರಿ ಇತ್ತು. ಆ ಕಡೆ ಒಂದು ದಾರಿ ಇತ್ತು, ನಾವು ಬರೋ ಒಂದು ದಾರಿ ಒಂದಿತ್ತು. ಇಲ್ಲಿ ಫಸ್ಟ್ ಆಫ್ ಆಲ್ ಗಾಳಿ ಬೀಸ್ತೀವಲ್ಲ, ಅದೇ ಭಯ, ಟೆನ್ಷನ್ ಆಗ್ತಿರೋದು. ಯಾಕೆಂದರೆ ಇಲ್ಲಿ ಬರೋದಕ್ಕೆ, ಇಲ್ಲಿ ತನಕ ಬರೋದಕ್ಕೆ ಫುಲ್ಲು ಟಯರ್ಡ್ ಆಗೋಯ್ತು. ಸ್ವಲ್ಪ ಗಾಳಿ ಬೀಸಿದ್ರೆ ಫ್ರೀಯಾಗಿ ಉಸಿರಾಡ್ಬೋದು. ಜನ ಎಲ್ಲ ಓಡಾಡ್ತಿರೋ ಸೌಂಡ್ ಕೇಳಿಸ್ತಾ ಇದೆ. ಅದೇ ಇವಾಗ ಇಷ್ಟು ದೊಡ್ಡ ಕಾಡಲ್ಲಿ ನಾವಿಬ್ಬರೇ ಇವಾಗ. ಪತಾ ಇವರು ನಮಗೆ ಸೌಂಡ್ ಕೇಳಿಸ್ತಿದ್ದಂಥವ್ರು ಕೆಳಗಡೆ ಇಳಿದು ಹೋಗಿದ್ದಾರೆ ಆಗಲೇ. ಅವ್ರು ಕೆಳಗಡೆ ಕೂಗ್ತವ್ರೆ. ಮಂಕಿ ನಮ್ಮನ್ನ ಕೂಗ್ತಿರೋ ಅಂಥವ್ರು ಆ ಕಡೆ ರೋಡಿಂದ ಹೋಗಿ ಕೆಳಗಡೆ ಹೋಗವ್ರೆ. ಆದರೆ ನಾವು ಮಾತ್ರ ಮೇಲ್ಗಡೆ ಹೋಗ್ತಾಯಿದ್ದೀವಿ, ಪಕ್ಕ ಈ ರೋಡಲ್ಲ. ಆದರೆ ಋಷಿ ಕೇಳಿದ್ರೆ ನನಗೂ ಗೊತ್ತಿಲ್ಲ ಅಂತವನೇ. ಯಾರನ್ನ ಕೇಳೋದಿಲ್ಲಿ ನಾವು, ಯಾರನ್ನ ಕೇಳೋದು ಅಂತಲೇ ಗೊತ್ತಾಯ್ತಿಲ್ಲ. ಸೌಂಡೇ ಇಲ್ಲ ಇವಾಗ. ಅವ್ರ್ಯಾರೋ ಒಂದು 4 ಜನ ಇದ್ದರು. ಆ 4 ಜನನೂ ಇಲ್ಲ ಇವಾಗ. ಯಾಕೆಂದ್ರೆ ಅವ್ರು ಆಗಲೇ ಹೊಂಟೋಗ್ಬಿಟ್ರು ಕೆಳಗಡೆ. ನಾವು ಸುಮಾರು ಒಂದು 1/4 ಭಾಗ ಹತ್ಬಿಟ್ಟಿದ್ದೀವಿ. ಚಲೋ ಮೈಯಲ್ಲಿ ಮುಟ್ಟೆಲ್ಲ ಬೇವ್ರ ಕಿತ್ಕೊಂಡು ಬಂದ್ಬಿಡ್ತು. ಮೇಲ್ಗಡೆ ಯಾರು ಸಿಗ್ತಾರೆ ಅನ್ನೋ ಧೈರ್ಯದ ಮೇಲೆ ಸುಮ್ಮನೆ ರೋಡ್ ಹೆಂಗೆ ಹೋಯ್ತಾ ಇದ್ದೀವಿ. ಆದರೆ ನಾವು ಯಾವ ಕಡೆ ವ್ಯೂ ಪಾಯಿಂಟ್ ಹೋಗ್ತೀವಿ ಅಂತ ಗೊತ್ತಿಲ್ಲ. ಈಗೇನೋ ಆರಾಮಾಗಿ ಹೊಂಟೋಗ್ಬಿಡ್ತೀವಿ. ಸ್ವಲ್ಪ ಕತ್ಲೆ ಆದಂಗೆ ಯಾರು ಸಿಗಲಿಲ್ಲ ಅಂದರೆ ಟೆನ್ಷನ್ ಆಯ್ತಿರ್ತದೆ ಅವಾಗ. ಹಾಗೆ ಇವತ್ತು ಮಾತ್ರ ಹೆವಿ ಟಯರ್ಡ್ ಆಗೋಯ್ತದೆ. 3 ದಿನದಿಂದ ಬರೀ ಬೆಟ್ಟ ಹತ್ತಿರೋದೆಯಾ. ಬೆಟ್ಟ ಹತ್ತು ಬೈಕಲ್ಲಿ ಓಡಿಸಿರೋದೆಯಾ, ಬರೀ ಜರ್ನಿ ಮಾಡಿರೋದೆಯಾ 100 ಕಿಲೋಮೀಟ್ರ್ ತನಕ. ಇವತ್ತು 132 ಕಿಲೋಮೀಟ್ರು. ರೋಡ್ ಚೆನ್ನಾಗಿಲ್ಲ, ಏನಿಲ್ಲ. ಅಲ್ಲೇ ಬೈಕಲ್ಲಿ ಬರಬೇಕಲ್ಲೇ ತುಂಬ ಟಯರ್ಡ್ ಆಗಿದ್ದು. ಇನ್ನಿಲ್ಲಿ ಹೆವಿ ಟಯರ್ಡ್ ಆಗೋಗ್ತೀವಿ. ಇಲ್ಲಿ ಬ್ಯಾಗಲ್ಲಿರಲಿ ಅಂತ ಒಂದು ಗ್ಲೂಕೋಸು, ಒಂದು 5 ಬಿಸ್ಕೆಟ್ ಪಟ್ಟ, ಹಾಗೆ ಚಾಕ್ಲೇಟ್ ಎಲ್ಲ ತಂದಿದ್ವಿ. ಈಗ ಊಟ ಮಾಡಿದ್ವಲ್ಲ, ತಿನ್ನಂಗೆ ಆಗಿಲ್ಲ. ಬೇವರು ಮಾತ್ರ ಹೆವಿ. ಅಯ್ಯೋ ಅನಿತಾ ಅದೇ ಬೇವರು ಗುರು ಮುಖದಲ್ಲಿ ಅನಿತಾ ಅದೇ. हाँ ना ओयप्पा इतना बड़ा है भैरवगढ़ फोर्ट, रतनगढ़ का बड़ा है. हाँ पानी नहीं रहे. ಎಷ್ಟು ಸುಸ್ತಾಗ್ತೈತೆ ಅಂದರೆ ಹೇಳೋಕ್ಕಾಗೋದಿಲ್ಲ, ಅಷ್ಟು ಸುಸ್ತು. ಅಯ್ಯಪ್ಪ ಅವನು ಏನೇ ಕುಡಿಯೋಕ್ಕಿಡ್ದು
ಬೇಡ ಬೇಡ ಅಂದ್ರೆ ರಿಷಿ ಹಾಂ ನನ್ನ ಹೇರ್ ಸ್ಟೈಲ್ ಮಾತ್ರ ಮಸ್ತಾಗಿ ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ. ನಮ್ಮಮ್ಮ ಬೇರೆ ಫೋನ್ ಮಾಡಿಬಿಟ್ಟು ತುಂಡ ಕಟಿಂಗ್ ಮಾಡಿಸ್ಕೊಬಾ ಅಪ್ಪ ಅವ್ರು ಮಾಡ್ಸಂಗೆ ಅಂತಿದ್ರು. ನಾನು ಅದಕ್ಕೆ ಇಲ್ಲ ಇದು ಹಿಂಗೆ ನಾನು ನೀಟಾಗಿ ಶೈನಿಂಗ್ ಕೊಡಿಸ್ತೀನಿ ಅಂತ ಹೇಳಿದೆ. ಅವ್ರಿಗೆ ಅರ್ಥ ಆಗಲಿಲ್ಲ ನಾನು ಮೋಸ್ಟ್ಲಿ. ಮುಂಬೈಗೆ ಹೋಗೋಣ, ಆಮೇಲೆ ಹೆಂಗೆ ಅನಿಸ್ದಂಗೆ ಮಾಡೋಣ. ಎಲ್ಲ ತಗೊಳ್ಳಿ ರಸ್ತೆಗಳು, ಎಲ್ಲಿ ಹೋಗೋದು? ರಸ್ತೆ ಹಾಂ ಇವಾಗ ಅಲ್ಲಿ ತೋರಿಸ್ತೀನಿ ಆ ಕಡೆ. ನೋಡ್ರಪ್ಪ, ನಾವು ಹೋಗ್ಬೇಕಾಗಿರೋಂಥ ವ್ಯೂ ಪಾಯಿಂಟು ಅಲ್ಲಿ ಕಾಣಿಸ್ತಿದೆ. ಇಲ್ಲೊಂದಿದೆ, ಆ ಕಡೆ ಇನ್ನೊಂದು ರೋಡಲ್ಲಿದೆ ಅಂಥದ್ದು ಆ ಕಡೆ ಇದೆ. ಇದರಲ್ಲಿ ಯಾವುದು ವ್ಯೂ ಪಾಯಿಂಟ್ ಅಂತ ನಮಗೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ. ನೋಡ್ಗುರು, ಇದೆಲ್ಲ ಬಂದ್ಬಿಟ್ಟು ಕಾಯಿ ಒಳಗಡೆ ನಾವಿಬ್ಬರೇ ಇದ್ದೀವಿ. ಹಾಂ ಅವನು ಹೇಳ್ತಾವನೆ ನಿಂತ್ಕೊಳ್ಳೋದು ಬೇಡ, ಬೇಗ ಹೋಗೋದ ಬಾ, ಟೈಮ್ ಆಗದೆ ಹೇಳ್ತಾವನೆ. ನೀವು ಯಾರಾದರೂ ಟ್ರೆಕ್ಕಿಂಗ್ ಮಾಡೋದಾದರೆ ಬೆಳಗ್ಗೆ ಟೈಮಲ್ಲೇ ಬನ್ನಿ ಬೇಗ, ಇಲ್ಲಾಂದರೆ ನಮ್ಮ ಥರ ಮಿಸ್ ಆಗೋಗ್ತೀರ. ಬೆಳಗ್ಗೆ ಟೈಮ್ ಬೇಗ ಬಂದರೆ ಎಲ್ಲರೂ ಇರ್ತಾರೆ, ಒಟ್ಟಿಗೆ ಜೊತೆಲಿ ಹೋಗ್ಬಿಡ್ಬೋದು. ಇಲ್ಲಾಂದರೆ ನಮ್ಮಿಬ್ಬರ ಥರ ಹಿಂಗೆ 120 ಆಗೇ ಹೋಗಬೇಕಾಗುತ್ತೆ. ಆವಾಗ ಸಮಸ್ಯೆಗಳನ್ನ ಎದುರಿಸೋಕೆ ಕಷ್ಟ ಆಗುತ್ತೆ. ಅವಾಗ ಏನಾಗ್ತದೆ ಅಂದರೆ ಇಲ್ಲಿ ಗಾಳಿ ಬೀಸ್ತಿರೋದಕ್ಕೂ ನಮ್ಮ ಟೆನ್ಷನ್ಗೂ ನಮ್ಮ ಹೃದಯ ಬಡಿತ ಜಾಸ್ತಿ ಆಗೋದಕ್ಕೂ ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಂ, ನಮ್ಗೆ ಗಾಳಿ ಇಲ್ಲ, ಆದರೆ ಭಯನೂ ಇಲ್ಲ. ಹೋಗ್ತಾಯಿದ್ದೀವಿ. ಯಾಕೆ ಭಯ ಇಲ್ಲ ಅಂದರೆ ನೆಟ್ವರ್ಕ್ ಪೂರ್ತಿ ಐತೆ, ಅದೊಂದೇ ಖುಷಿ ವಿಚಾರ. ಅಂದರೆ ನಾವು ಇಷ್ಟು ದಿನ ಹತ್ತಿದಂಥ ಬೆಟ್ಟಗಳಲ್ಲಿ, ಟ್ರೆಕ್ಕಿಂಗ್ ಮಾಡಿದಂಥ ಬೆಟ್ಟಗಳಲ್ಲಿ ಎಲ್ಲೂ ನೆಟ್ವರ್ಕ್ ಇರಲಿಲ್ಲ. ಇಲ್ಲಿ ಮಾತ್ರ ನೆಟ್ವರ್ಕ್ ಫುಲ್ ಐತೆ, 5G. ಆರಾಮಾಗಿ ಹತ್ಬೋದು. ಇಲ್ಲಿ ಮಧ್ಯದಲ್ಲಿ ನೀರು ಹರಿತಿರೋ ಸೌಂಡು, ಜರಿಗಳು, ಏನು ಬೆಟ್ಟ ತುಂಬ ಬರೀ ಜರಿಗಳೇ ಗುರು. ಮಳೆ ಹೋದ್ಬಿಟ್ರಂತೂ ಬೆಟ್ಟನೇ ಕಾಣಿಸೋದಿಲ್ಲ, ಬರೀ ನೀರೇ ಕಾಣಿಸ್ತಾ ಇರ್ತದೆ ಬೆಟ್ಟ ತುಂಬ. ಹೂವೆಲ್ಲ ಅಲಂಕಾರ ಮಾಡ್ದಂಗೆ ಆಗ್ತಿರ್ತದೆ, ಬೆಟ್ಟಕ್ಕೆ ಹೂವಿನ ಅಲಂಕಾರ ಮಾಡ್ದಂಗೆ ಕಾಣಿಸ್ತಾ ಇರ್ತದೆ ನಮ್ಗೆ ಅವಾಗ. ಆದರೆ ಈ ಬೆಟ್ಟದಲ್ಲಿ ಮಾತ್ರ ಒಳ್ಳೆ ಥ್ರಿಲ್ಲಿಂಗು, ಮೇಲ್ಗಡೆ ಇನ್ನೂ ಥ್ರಿಲ್ಲಿಂಗು ಆಗ್ತಾಯಿಲ್ಲ ಅಂದರೆ